ನಮಸ್ತೆ. ಈ ದಿನ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಎಲ್ಲ ಮಹಿಳೆಯರಿಗೂ ಒಳ್ಳೆಯದಾಗಲಿ, ಅವರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಆ ಭಗವಂತ ಕರುಣಿಸಲಿ ಅಂತ ಮಾತನ್ನು ಹೇಳ್ತಾ, ಇವತ್ತಿನ ದಿನ ನಮ್ಮ ಜಕ್ಕೂರು ಬಡಾವಣೆಯಲ್ಲಿ ಮುಸ್ಲಿಂ ಬಾಂಧವರಿಗೆ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಏನು ಅವರು ಮುಸಲ್ಮಾನ್ ಬಾಂಧವರು 1 ತಿಂಗಳ ಕಾಲ ಉಪವಾಸ ಮಾಡಿ ದೇವರ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ಸಾಹೇಬರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಲ್ಲ ಕುಟುಂಬಗಳಿಗೂ ಸಹ ಒಂದು ಅಳಿಲು ಸೇವೆ ಥರ ಅವರ ಮುಖಾಂತರ ಒಂದು ರೇಷನ್ ಕಿಟ್ ಕೊಡುವಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಬಡಾವಣೆಯಲ್ಲಿ ಇದೇ ಶಾದಿ ಮಾಲಲ್ಲಿ ಸುಮಾರು ಒಂದು 600ರಿಂದ 750 ಜನಕ್ಕೆ ಇಲ್ಲಿನ ಕಾಂಗ್ರೆಸ್ ಮುಖಂಡರ ಸಮ್ಮುಖದಲ್ಲಿ ಇವತ್ತೊಂದು ದಿನ ಎಲ್ಲರಿಗೂ ಸಹ ಮುಸಲ್ಮಾನ್ ಬಾಂಧವರಿಗೆ ಈ ಒಂದು ರೇಷನ್ ಕೊಡುವ ಕಾರ್ಯಕ್ರಮಕ್ಕೆ ನಮ್ಮ ಸಚಿವರ ಧರ್ಮಪತ್ನಿಯಾದಂಥ ಮೀನಾಕ್ಷಿ ಮೇಡಮ್ ಅವರು ಬಂದು ಅವರ ಸಮ್ಮುಖದಲ್ಲಿ ನಮ್ಮ ದಿನೇಶ್ ಅವರು, ಹಾಗೆ ನಮ್ಮ ಕೃಷ್ಣಪ್ಪನವರು, ನಮ್ಮ ಕಿರಣ್ ಅವರು, ನಮ್ಮ ಮಹಮ್ಮದ್ ಅವರು, ನಮ್ಮ ಶೋಭಮ್ನವರು, ಎಲ್ಲ ಮುಖಂಡರುಗಳು, ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಇವತ್ತಿನ ದಿನ ಇಲ್ಲಿ ಸೇರಿ ಅವರಿಗೆ ಒಂದು ರೇಷನ್ ಕಿಟ್ಟನ್ನು ವಿತರಣೆ ಮಾಡಿದ್ದೇವೆ. ಮುಂಬರುವ ಪವಿತ್ರ ರಂಜಾನ್ ಹಬ್ಬಕ್ಕೆ ಅವ್ರಿಗೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ, ಅವರ ಕುಟುಂಬಗಳಿಗೆ ನೆಮ್ಮದಿ ಶಾಂತಿಯನ್ನು ಕೊಡಲಿ ಅಂತ ಹೇಳ್ತಾ ಇವತ್ತು ನಾವು ಎಲ್ಲ ಮುಖಂಡರು ಸೇರಿದ್ದೇವೆ. ಅವರಿಗೆ ಶುಭವನ್ನು ಕೋರ್ತಾ ಇದ್ದೇವೆ. ಪ್ರತಿ ವರ್ಷ ಕೃಷ್ಣ ಬೈರೇಗೌಡರು ಸಾಮರಸ್ಯದಿಂದ ಯುಗಾದಿ ಕಿಟ್ ಆಗಿರ್ಬೋದು, ಆಮೇಲೆ ರಂಜಾನ್ ಕಿಟ್ ಆಗಿರೋ ಕೊಡ್ತಾನೆ ಇರ್ತಾರೆ ಸರ್. ನಾವು ಒಂದು ವಿಶೇಷ ಇಲ್ಲಿ ಏನು ಗಮನಿಸಿದ್ವಿ ಅಂತಂದರೆ, ಬೇರೆ ರಾಜಕಾರಣಿಗಳು ನೋಡಿದಾಗ ಆ ಕಿಟ್ಗಳ ಮೇಲೆ ಫೋಟೋ ಹಾಕ್ತಾರೆ. ಹೌದು, ಕೃಷ್ಣ ಬೈರೇಗೌಡರು ಹಾಕಿಲ್ಲ ಸರ್. ಇಲ್ಲ, ಈ ಪ್ರತಿ ವರ್ಷವೂ ಸಹ ಸುಮಾರು ನಮ್ಮ ಕ್ಷೇತ್ರದಲ್ಲಿ ರಂಜಾನ್ ಹಬ್ಬಕ್ಕೆ ಸರಿಸುಮಾರು 20,000 ಕಿಟ್ ಕೊಡುವಂಥ ಕಾರ್ಯಕ್ರಮ ಮಾಡ್ತಾರೆ. ಇಷ್ಟು ದೊಡ್ಡ ಮಟ್ಟದಲ್ಲೂ ಸಹ ಕೊಟ್ಟರು ಸಹ ಅವರು ಯಾವುದೇ ಆ ಕಿಟ್ ಮೇಲೆ ಫೋಟೋ ಹಾಕೋದಾಗಲಿ ಮತ್ತು ಪಾರ್ಟಿ ಸಿಂಬಲ್ ಹಾಕೋದಾಗಲಿ ಅದನ್ನು ಯಾವತ್ತೂ ಸಹ ಅವ್ರು ಮಾಡೋದಿಲ್ಲ. ಮತ್ತು ಉಗಾದಿಗೂ ಸಹ ಸಾವಿರಾರು ಕಿಟ್ಟನ್ನು ಕೊಡ್ತಾರೆ. ಅವಾಗಲೂ ಸಹ ಅವರ ಭಾವಚಿತ್ರ ಮತ್ತು ನಮ್ಮ ಕಾಂಗ್ರೆಸ್ನ ಒಂದು ಸಿಂಬಲ್ ಆಗಲಿ ಹಾಕ್ದೇ ಭಾಳ ಸರಳವಾಗಿ ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಈಗ KPCC ಅಧ್ಯಕ್ಷರ ಅವಧಿ ಮುಗಿದಿದೆ, ಅದಕ್ಕೆ ಕೃಷ್ಣ ಬೈರೇಗೌಡರ ಹೆಸರು ಕೇಳಿ ಬರ್ತಾ ಇದೆ. ನಿಮಗೆ ಒಬ್ಬ ಕೃಷ್ಣ ಬೈರೇಗೌಡ ನಾನು ಅನಿಯಾಗಿ ಏನು ಹೇಳ್ತೀನಿ ಅಂತಂದರೆ, ಅವ್ರಿಗೆ ಆ ಒಂದು ಇದು ಬೇಡ ಅಂತ, KPCC ಪಟ್ಟ ಬೇಡ ಅಂತ, ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವಂಥ ಕನಸನ್ನು ನಾವೆಲ್ಲರೂ ಸಹ ಕಾರ್ಯಕರ್ತರು ಕಾಣ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಹೈಕಮಾಂಡ್ ಏನು ಹೇಳ್ತಿದ್ದೆ ಅವರು ಕೇಳಲೇಬೇಕಾಗ್ತೈತೆ. ಏನಿದ್ರು ಹೈಕಮಾಂಡ್ ನಮ್ಮ ಪಕ್ಷ, ಹೈಕಮಾಂಡ್ ಏನು ಹೇಳಿದ್ರೆ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಅದನ್ನು ಪಾಲಿಸ್ತಾರೆ ಅನ್ನೋ ಮನೋಭಾವ ನಮ್ಮೆಲ್ಲರಲ್ಲೂ ಇದೆ. ಈಗ GBA ಚುನಾವಣೆ ಆನ್ ದ ಕಾರ್ನರ್ ಇದೆ. ತಾವು ಇಲ್ಲಿನ ಜನರ ಮಾತಿನ ಪ್ರಕಾರ ತಾವು ಆಕಾಂಕ್ಷಿ ಅಂತಿದೆ, ಏನು ಹೇಳ್ತೀರಿ ಸರ್? ಸತ್ಯ ಕೂಡ. ನಾನು ಮತ್ತು ನಮ್ಮ ಸ್ನೇಹಿತರೆಲ್ಲರೂ ಸಹ ಭಾಳ ವರ್ಷಗಳಿಂದ ಕಾಂಗ್ರೆಸ್ಸಲ್ಲಿ ಶ್ರಮಪಟ್ಟು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದಾಗಿಯೂ ಕೂಡ ನಾವು ಪ್ರಸನ್ನ ಕುಮಾರ್ ಕಾಲದಿಂದನೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬ್ರು ಇಲ್ಲಿ ಬಂದ ಮೇಲೆ ಇದು 18ನೇ ವರ್ಷ ತುಂಬಿದೆ. ಆ 18 ವರ್ಷವೂ ಕೂಡ ನಾವು ಪಾರ್ಟಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ಇವತ್ತಿನ ದಿನ ನಮ್ಮ ಕ್ಷೇತ್ರದಲ್ಲಿ 14 ವಾರ್ಡ್ಗಳಾಗಿದ್ದಾವೆ. 14 ವಾರ್ಡಲ್ಲಿ ಅಮೃತಹಳ್ಳಿ ವಾರ್ಡ್ ಕೂಡ ಒಂದಾಗಿದೆ. ಈ ಒಂದು ಅಮೃತಹಳ್ಳಿ ವಾರ್ಡಲ್ಲಿ ಎಲ್ಲ ಮುಖಂಡರು ಹಾಗೂ ನಮ್ಮ ಲೀಡರ್ಗಳೆಲ್ಲ ಸೇರಿ ಈ ಬಾರಿ GBA ಚುನಾವಣೆಗೆ ಗೌರೀಶ್ನೇ ಅಭ್ಯರ್ಥಿ ಆಗಬೇಕು ಅಂತೇಳಿ 14 ವಾರ್ಡಲ್ಲಿ ಈ ಒಂದು ವಾರ್ಡಲ್ಲಿ ನನ್ನ ಒಬ್ಬ ಅಭ್ಯರ್ಥಿಯನ್ನಾಗಿ ನಮ್ಮ ಮುಖಂಡರುಗಳು ಎಲ್ಲ ಆಯ್ಕೆ ಮಾಡಿ ನನ್ನನ್ನು ಗುರುಸಿ ಇವತ್ತು GBA ಚುನಾವಣೆಗೆ ನನ್ನ ಮುಂದಕ್ಕೆ ತಂದು ನಿಲ್ಲಿಸಿದ್ದಾರೆ. ಈಗ ಗೌರೀಶ್ ಅವರು ಅಭ್ಯರ್ಥಿ ಅಂತ ಗೊತ್ತಾಗ್ತಿದ್ದಂಗೆ ಅಂತಾನೆ ಜೊತೆಲಿದ್ದವರು ಷಡ್ಯಂತ್ರ ಮಾಡ್ತಿದ್ದಾರೆ. ಅದು ಷಡ್ಯಂತ್ರ ಮಾಡೋದು ಇನ್ನೊಂದು ಮತ್ತೊಂದು ತಮಗೆ ಗೊತ್ತಿರ್ತದೆ, ಎಲ್ಲರಿಗೂ ಗೊತ್ತಿರ್ತದೆ. ರಾಜಕೀಯ ಪಕ್ಷಗಳಂದರೆ ಮಾಡೇ ಮಾಡ್ತಾರೆ. ಆ ಷಡ್ಯಂತ್ರ ಮೀರಿ ರಾಜಕೀಯ ಮಾಡೋದೇ ರಾಜಕೀಯ. ಹಾಗಾಗಿ ನಾವು ಎಲ್ಲ ನಮ್ಮ ಟೀಮ್ ಏನಿದೆ, ನಮ್ಮ ಯೂತ್ ಕಾಂಗ್ರೆಸ್ಸು, ನಮ್ಮ ಮುಖಂಡರುಗಳು, ನಮ್ಮ ಕಾರ್ಯಕರ್ತರು, ನನ್ನ ಸ್ನೇಹಿತರು ಎಲೆಕ್ಷನ್ಗೆ ರೆಡಿಯಾಗಿದ್ದಾರೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಎಲೆಕ್ಷನ್ಗೆ ಕಾಯ್ತಾ ಇದ್ದಾರೆ. ನಮ್ಮ ಹೇಳಿದ್ನಲ್ಲ ಹಾಗೆ ಯೂತ್ ಕಾಂಗ್ರೆಸ್ಸು ನಮ್ಮ ಸ್ನೇಹಿತರೆಲ್ಲರೂ ಸಹ ಭಾಳ ಉತ್ಸಾಹದಿಂದ ನಾವು ಕಾಯ್ತಾ ಇದ್ದೇವೆ. ಚುನಾವಣೆ ಯಾವಾಗ ಬರ್ತೈತೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ.